ಓ ಮಚ್ಚ ಫೋನ್ ಮಾಡ್ತೀನಿ ಇರು. ಓ ಮಚ್ಚ ಹೊಟ್ಟೆ ಹಸಿತೈತೆ ಬಂದ್ರು ಏನಾದ್ರು ತಿನ್ನೋಣ. ಮಚ್ಚ ಯಾವಾಗ ಶಶಿಕಲಾಗಿ ಫೋನ್ ಮಾಡು, ಬಸ್ ಬೇರೆ ಟೈಮ್ ಆಯ್ತು. ಹಾಯ್ ಮಗ ಬಾ ಮಗ. ನೋಡ್ರೋ ಇದೇ ನಮ್ಮ ಹಳ್ಳಿ. ಹೊಟ್ಟೆ ಹಸಿತೈತು ನಿಮ್ಮ ಹಳ್ಳಿ, ಆಮೇಲೆ ನೋಡೋಣ, ಮೊದಲು ಊಟದ ವ್ಯವಸ್ಥೆ ಮಾಡು. ನೋಡ್ರು ಇದೇ ನಮ್ಮ ಮನೆ. ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಊರೆಲ್ಲ ತೋರಿಸ್ತೀನಿ. ಸೂಪರ್ ಮಚ್ಚ ನಿಮ್ಮ ಅಜ್ಜಿ ಮನೆ. ನಿಜ, ಊರು ತೋರಿಸಿದ್ಮೇಲೆ ನಿಮ್ ತಾತ ತೋಟ ಕರ್ಕೊಂಡು ಹೋಗೋ ಹಣ್ಣು ತಿನ್ನೋದ. ಆಯ್ತು ಬ್ಯಾಗ್ ಕೊಡ್ರು. ನಿಮ್ಮ ಅಜ್ಜಿಯವ್ರು ಸಖತ್ತಾಗಿದೆ ಕಣೋ. ಓ ಮಗ ನಿಮ್ಮೂರು ಸೂಪರ್ ಕಣೋ, ಬೆಟ್ಟವನ್ನು ತೋರಿಸ್ಬಿಡು. ಸರಿ ತೋರಿಸ್ತೀನಿ. ಲೋ ಮಗ, ನಿಮ್ ತಾತ ತೋಟದಲ್ಲಿ ಹಣ್ಣು ಚೆನ್ನಾಗಿತ್ತು ಮಾಂಸ, ಯಾಕೆ ಇಲ್ಲೇ? ಓ ಮಚ್ಚ ಬಕಾಸುರ ಕಣೋ ನೀನು, ಯಾವಾಗಲಾದ್ರೂ ತಿನ್ನೋದ್ರಲ್ಲೇ ಇರ್ತೀಯ. ಆಯ್ತು ಬರ್ರೋ ಹೋಗೋಣ.
ಅಂಕಲಲ್ಲಿ ಹೇಳ್ತಿದ್ರು ಅದ್ರೊಳಗಡೆ ಕರಡಿ ಹಣ್ಣು ಹಂಪಲು ಎಲ್ಲ ತಂದಿದ್ರು. ಲೇ ಮಚ್ಚ ಕಾಡುಗಳ ಮಧ್ಯೆ ಇಕ್ಕಿರ್ತು ಈ ಹಳ್ಳಿಯಲ್ಲಿ ಯಾವ ಕರಡಿ ಇರ್ತು? ನಾನ್ ಚಿಕ್ಕಪ್ಪ, ಯಾರು ಇರಲ್ಲ. ನಾ ಫ್ರೆಂಡ್ ಚಿಕ್ಕಪ್ಪ ಊರ ಹೌದೇನು? ಆ ಕಡೆಗೆ ಯಾಕೆ ಹೊಂಟಿ? ಯಾಕೆ ಚಿಕ್ಕಪ್ಪ? ಜನಗಳಿಗೆ ಕೆಟ್ಟದೇನೋ ಆ ಕಡೆಗೆ ಯಾಕೆ ಕರ್ಕೊಂಡು ಹೊಂಟಿ? ಮತ್ತೆ ಯಾಕೆ ನೀವು ಈ ಕಡೆ ಬಂದಿದ್ರ? ನಮ್ಮ ತೋಟ ಇದೆ, ಮನೆ ಹೋಗೋ ದಾರಿ ಹಿಂಗ ಹತ್ರ ಆಗುತ್ತಂತ ನಾನು ಈ ಕಡೆ ಬಂದೆ. ಅದು ಹಂಗಲ್ಲಪ್ಪ, ಇದೊಂದು ಆದ್ಮೇಲೆ ಊರವ್ರು ಯಾರು ಆ ಕಡೆಗೆ ಹೋಗೋದಿಲ್ಲ. ಹೋದ್ರೆ ನೀವು ಜೀವ ಕಂಬ ಇದೆ ನೋಡ್ರಿ. ಹಂಗಾಲಿ ಕಾಲದಲ್ಲಿ ಭೂತ ಗೀತ ಅಂತ ಅಂತಿದ್ರ, ಈ ಕಾಲದಲ್ಲಿ ಯಾರು ನಂಬಲ್ಲ. ಈ ಗುಂಡ್ರೆ ಹೋಗದ. ಏ ಬಸವ, ದೇವ್ರಿಂದು ಕಾಯ್ತದಾಗ ಒಲ್ಲೆನ್ಬಾರ್ದು ದೇವ್ರಿಂದು. ಕತ್ಲ ಅಷ್ಟಾಗ ವಾಪಸ್ ಬರ್ಲೇನ? ಏನ ನಿಮ್ ಚಿಕ್ಕಪ್ಪ ದೆವ್ವ ಭೂತ ಅನ್ಕೊಂಡು ನಾವೆಲ್ಲ ಕಂಡಿಲ್ವಾ? ಆಯ್ತು ಬಿಡು, ತಲೆ ಕೆಡ್ಸ್ಕೊಂಬಿಡ. ಆಯ್ತು ಹೋಗೋಣ ಬಾರು. ಓ ಮಚ್ಚ, ಏನೋ ನಿಮ್ ಚಿಕ್ಕಪ್ಪ ದೇವ್ ಅನ್ಕೊಂಡು ಇಲ್ಲಿ ಏನಿಲ್ವಲ್ಲೋ? ಮಚ್ಚ ಇಲ್ಲಿ ಗವಿ ಬಿಟ್ರೆ ಬೇರೆ ಏನಿಲ್ಲ. ಒಳಗಡೆ ಹೋಗ್ಬಿಟ್ಟು ಅದ್ರ ನೋಡೋಣ ಬಂದ್ರು. ಲೋ ಮಗ, ಹೊಟ್ಟೆ ಹಸಿದೈತೆ ಬಿಡು. ತುಂಬಾ ಏನಾದ್ರು ಇದ್ರ ಕೊಡ್ರೋ ತಿನ್ನೋಕೆ. ಹಾಗಳಪ್ಪ ಸ್ಟಾರ್ಟ್ ಆಯ್ತಾ ನಿಂದ? ಯಾವಾಗ ನೋಡಿದ್ರು ಊಟ ಊಟ ಅಂತ ಇರೋ ನೀನು. ಅಚ್ಚ ಯಾರು ಏನು ತಂದಿಲ್ಲ. ಲೋ ಮಗ, ನನ್ ತಿಂಡಿ ಕೊಟ್ರೆ ಇರ್ತೀನಿ, ಇಲ್ಲಾಂದ್ರೆ ಹೋಗ್ತೀನಿ. ಅಂತಾಗ ನೀರೈತೆ ಬೇಕೇನೋ? ಕೊಡೋ ಮಚ್ಚಲೆ. ಕೊಡೋ ಮಚ್ಚ, ಥ್ಯಾಂಕ್ಸ್ ಕೊಡೋ. ಓ ಮಚ್ಚ, ಏನು ನಿನ್ ಬಾಟ್ಲಿ ಕೆಡ್ಸ್ಕೊಂಡು ಬರುತ್ತಲ್ಲೋ? ಲೋ ಮಗ, ಬಾಟ್ಲಲ್ಲಿ ಗೆಜ್ಜೆ ಸೌಂಡ್ ಹೆಂಗೋ ಬರುತ್ತೆ, ನೀರು ಇರುತ್ತೆ ತಾನೇ. ಅಂದ್ರು ನನ್ಗೆ ಯಾಕೋ ಭಯ ಆಗ್ತೈತೆ. ಬಂದ್ರೆ ಹೋಗೋದಾ? ಮಚ್ಚ, ನಮ್ ಚಿಕ್ಕಪ್ಪ ನಿಜ ಆಯ್ತು. ಇಲ್ಲಿ ನನ್ಗೂ ಯಾಕೋ ಭಯ ಬರ್ತೈತೆ. ಬರ್ರೋ ಹೋಗೋದಾ? ಬರ್ರೋ ಹೋಗೋದಾ? ಲೋ ಮಚ್ಚ, ಇಲ್ಲಿ ತನಕ ಬಂದಿದ್ರಿ, ಮುಂದೆ ಏನಾಗುತ್ತೆ ನೋಡೋದ. ಬರ್ರೋ, ನಾನು ಇದಿಲ್ಲೇ. ನೀವ್ ಯಾರ್ ಬರ್ತಿರೋ ಬಿಡ್ತಿರೋ ನನ್ಗ್ ಗೊತ್ತಿಲ್ಲ. ನಡಿ ಮಚ್ಚ, ನಾನಂತರೂ ಬಂದೇ ಬರ್ತೀನಿ. ನಾನೇ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಏನಾದ್ರು ಆಗ್ಲಿ, ಬರ್ರೋ ಎಲ್ಲಾರು ಒಟ್ಟಿಗೆ ಹೋಗೋಣ. ಲೋ ಮಚ್ಚ, ನನ್ ಹೊಟ್ಟೆ ಬೇರೆ ಹಸಿತಿದ್ದೆ. ಬಂದ್ರು ಬೂದಾನೆ ತಿನ್ಬಿಡೋಣ. ಓ ಮಚ್ಚ, ನನ್ ಹುಡುಗಿಯರಿದ್ದಾರು, ಏನು ಹೋಗ್ಬಿಡೋಣ ಬಂಡ್ರು. ಓ ಏನ ಕಾಣ್ತಿ, ಏನ ಕಾಣ್ತಿ, ಓ ಏನ ಏನಾಯ್ತು? ಯಾಕಂತ ಅಲ್ದು ನನಗೆ ಏನೋ ಕಾಣ್ತಿ. ಮೊದ್ಲೇ ನನ್ಗೆ ಹೊಟ್ಟೆ ಹಸು, ನಿಮ್ದೇನ? ಸುಮ್ನೆ ಬರ್ರೋ. ಬೇಗ ಬರ್ರು, ಎಲ್ಲಿದ್ರು? ಮಗ ಬಾರೋ, ಮಗ ಕಾಪಾಡು, ಬಾ ಮಗ ಕಾಪಾಡು. ಏನಾಯ್ತು ಮಗ? ಇನ್ನೇನೋ ಒಂದು ಕಾಣಿಸ್ತಾ ಇದೆಯಾ ಮಗ? ಬೇಗ ಬಾ ಮಗ. ಮಗ ಇಲ್ಲಿ ಬಂದಿರ ನಿಮ್ನ ಮಾತ್ರ ನಾ ಬಿಡಲ್ಲ.
ಲೋಡ್ರ ಇಲ್ಲಿ ನಮ್ಮ ಫ್ರೆಂಡ್ಗೆಲ್ಲ ಯಾಕೆ ಗೊತ್ತಾಗಿದೆ ಆತ್ಮ ಇದೆ ಅಂತ ಕೇಳಿದ್ರು ಕಳ್ಸ್ಕೊಂತ ಇದೆಯಲ್ಲ ನೀವು. ಮಚ್ಚ ಈ ಕಾಲದಲ್ಲಿ ಭೂತ ಆಗಿತ್ತ ಅಂತ ಯಾರು ನಂಬ್ತಾನೆ ಇರ್ಲಿಲ್ಲ. ಈ ತರ ನಮ್ ಹುಡುಗರ್ಗಾಗಿದೆ ಅಂದ್ರೆ ಖಂಡಿತವಾಗೂ ನಾನ್ ಬಿಡಲ್ಲ ಕಣ್ರಿ. ಏನಾದ್ರೂ ಆಗ್ಲಿ ನಾನು ಬರ್ತೀನಿ ನಡೀರೋ. ಯೋ ಮಚ್ಚ ಈ ಭೂತ ನಮ್ ಬಿಡೋಣ ಅನ್ಸಿದ್ ಬಂದು ಹೋಗ್ಬಿಡೋಣ. ಏಯ್ ಮಚ ಇವತ್ತು ಬಂದಿದೀವಿ ಭೂತಾನ ನಾವು ಅಂತ ನೋಡ್ಕೊಂಡು ಹೋಗ್ಬಿಡೋಣ ಮಚ. ಮಚ್ಚ ಯಾವುದೇ ಕಾರಣಕ್ಕೆ ಭಯ ಪಡ್ಬೇಡ. ನಿಮ್ ಚಿಕ್ಕಪ್ಪ ಕಾಯ್ದು ಹಾಕೊಟ್ಟಿರ್ತಾನೆ ಅದು ಕೊಡು. ಸರಿ ಹುಷಾರಾಗೋಣ ಬಂದ್ರ ಮಚ. ಯಾರು ಯೋ ಮಚ್ಚ ಇದು ದೆವ್ವ ನಮ್ ದೋಸ್ತರಿಗೆಲ್ಲ ಸಾಯಿಸೈತೆ. ನಮ್ಮ ಊರಾದ್ರೂ ಕಾಪಾಡದ. ಸರಿ ಆಯ್ತು ಬಾರು ಮಚ ಹೋಗೋಣ. ಯಾರ್ ನೀನು? ಹಿಂಗೇನ್ ಬೇಕು? ನಮ್ ದೋಸ್ತರಿಗೆಲ್ಲ ಸಾಯಿಸಿ ಏನ್ ಬೇಕು ನಿನ್ಗೆ? ಯಾರ್ ನೀವು? ನಿಮ್ಮನ್ನ ಮಾತ್ರ ನಾ ಬಿಡೋದಿಲ್ಲ. ಯಾರ್ ನೀನು? ಹೇಳು ಯಾರ್ ನೀನು? ಇಲ್ಲ ಅಂದ್ರೆ ಈ ತಾಯಿ ತಾಯಿ ಕೊಡ್ತೀನಿ ಹೇಳು. ಬರ್ಬೇಡ ಯಾರ್ ನೀನು? ಬರ್ಬೇಡ. ಹೇಳ್ತೀನಿ ಬರಬೇಡ. ಹೇಳ್ತೀನಿ ನನ್ನ ಹೆಸರು ಕಾಮಿನಿ ಅಂತ. ನಮ್ಮ ಅಕ್ಕನ ಊರಿಗಂತ ಹೊಂಟವಾಗ 4 ಜನ ಸೇರಿ ನನ್ನ ಬಲಾತ್ಕಾರ ಮಾಡಿದ್ರು. ಇಲ್ಲಿ ಬಂದು ಊತಾಕಿ ಹೋಗಿದ್ದಾರೆ. ಹಾಗಾಗಿ ಈ ಗಂಡಸ ಜನ ಅಂದ್ರೆ ನಾನು ಸೇರಲ್ಲ. ಅವ್ರನ್ನ ಮಾತ್ರ ಬಂದರೆ ಬಿಡೋದಿಲ್ಲ. ಮಾತ್ರ ಬಿಡೋದಿಲ್ಲ. ಬಾರೆ ನಾನ ನಿನ್ನ ನೋಡ್ಬಿಡದ. ನಮ್ ದೋಸ್ತಿಗೆ ಸಾಯಿಸಿದೆಯಲ್ಲ ಬಾ. ಬೇಡ ನನಗೇನ್ ಮಾಡಬೇಡ. ನಿನ್ನ ಬಿಡೋದಿಲ್ಲ ಕಣೆ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆತ್ಮಕ್ಕೆ ಮುಕ್ತಿ ಮಾಡಿ ಬರ್ತೀನಿ. ನಿನ್ನ ಆತ್ಮಕ್ಕೆ ಮುಕ್ತಿ ಕೊಡ್ತೀನಿ. ಹೋಗ್ತಾ ಇದ್ದೀನಿ. ಮನ್ಸಿದ್ರೆ ಮಾತ್ರ